ಹಾಗಾಗಿ ಸರ್ಕಾರ ಈಗೇನೋ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬಟ್ ನೋಡೋಣ ಮುಂದೆ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್ ರಾಜ್ಯಸಭೆ ವಿಚಾರಕ್ಕೆ ಬರೋಣ. ರಾಜ್ಯಸಭೆ ರಾಜಕೀಯಕ್ಕೆ ಈಗ HD ದೇವೇಗೌಡರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಗೋಷ್ಠಿಯನ್ನ ಕರೆದು ಮಾತನಾಡಿದರು HD ದೇವೇಗೌಡರು. ಬಿಜೆಪಿಯಿಂದ ಅವಮಾನವಾಗಿದೆ ಅಂತ ಎಲ್ಲಾ ಕಡೆ ಮಾತಾಡ್ತಾ ಇದ್ರು. ಕಾಂಗ್ರೆಸ್ನ ನಾಯಕರು, ಹಿರಿಯ ನಾಯಕರು ಎಲ್ಲ ಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಪಂಚ್ ಕೊಡ್ತಾ ಇದ್ದಾರೆ. ನನ್ನ ಸ್ನೇಹಿತರು ರಾಜ್ಯಸಭೆ ಪ್ರವೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹಳ ಅಪಮಾನ ಮಾಡಿಬಿಟ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಜನಸೇವೆಗಾಗಿ ಹೋರಾಟವನ್ನ ನಾ ಮಾಡಿದ್ದೀನಿ. ರಾಜ್ಯಸಭೆಗೆ ಹೋಗಬೇಕಾಗಿದ್ದಿದ್ರೆ ಕೇಂದ್ರದವರ ಭೇಟಿ ಆಗ್ತಾ ಇದ್ದೆ ನಾನು. ನೋಡಿ, ನಾವಿರೋದು 18 ಜನ, ರಾಜ್ಯಸಭೆಗೆ ಸ್ಪರ್ಧಿಸೋದಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಡೋ ವಿಚಾರ ಅಲ್ಲ, ನಾನು ಕೇಳಿದ್ರೆ ಕೊಡ್ತಿದ್ರು, ನಾನು ಹೋಗಿದ್ದಿದ್ರೆ ಕೊಡ್ತಿದ್ರು. ನನಗೆ ಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಇರೋದು 18 ಜನ, ನಾನೀಗ ರಾಜ್ಯಸಭೆಗೆ ಸ್ಪರ್ಧೆ ಮಾಡಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ದೇವೇಗೌಡರನ್ನ ಬಿಜೆಪಿಯಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಅವಮಾನ ಮಾಡಿಬಿಟ್ರು. ಹಿರಿಯ ರಾಜಕಾರಣಿಗಳವರು, ಮಾಜಿ ಪ್ರಧಾನಿಗಳು ಅವರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಬಿಜೆಪಿ ಅಂತೇಳಿ, ಜೊತೆಗೆ ಬಹಳ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಬಿಂಬಿಸಲಾಗ್ತಾ ಇತ್ತು. ಅದಕ್ಕೆ ಪಂಚ್ ಕೊಡ್ತಾ ಇರೋದು ದೇವೇಗೌಡರು. ರಾಜ್ಯಸಭೆಗೆ ಹೋಗ್ಬೇಕಾಗಿದ್ದಿದ್ರೆ ನಾನು ಕೇಂದ್ರದವರನ್ನ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ನಲ್ಲ, ನಾನು ರಾಜ್ಯಸಭೆಗೆ ಸ್ಪರ್ಧೆ ಮಾಡಲ್ಲ ಹೀಗಂತಂದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಮತ್ತೊಂದಿನ ಬಾಳೆಲೆ ಊಟ ಮಾಡಿ ನಾನು ನಿನ್ನ ಜೊತೆ ಊಟ ಮಾಡಿದ್ದೇನೆ. ಸ್ವಲ್ಪ ಎಲ್ಲ ಅವತ್ತು ವಿಷಯ ಮಾತಾಡ್ತೀನಿ ಅಂತ ಹೇಳಿ ನಿಮಗೆ ಹೇಳಿದ್ದು ನಿಜ. ಇದಾದ್ಮೇಲೆ ಕಬ್ಬನ್ ಪಾರ್ಕಲ್ಲಿ ಜಾಕ್ ಫ್ರೂಟ್ದು, ಮ್ಯಾಂಗೋದು, ಆಮೇಲೆ ನಮ್ಮ ಜಾಮ್ ಫ್ರೂಟ್, ನೇರಳೆ ಹಣ್ಣು, ಇದ್ರದ್ದು ಒಂದು 15 ದಿನ 18 ದಿನ ಅಲ್ಲಿ ಬೆಳೆಗಾರರ ಒಂದು ಕಾರ್ಯಕ್ರಮವನ್ನು ಅವತ್ತೊಂದು ಅಲ್ಲಿ ಮಾರಾಟ ಮಾಡಲಿಕ್ಕೆ ಕಬ್ಬನ್ ಪಾರ್ಕಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಏರ್ಪಾಡು ಮಾಡಿದ್ದು. ನಾನು ಅವತ್ತಲ್ಲಿ ಹೋಗಿದ್ದೇನೆ. ಆದರೆ ಅವತ್ತು ನನಗೆ ಸಮಾಧಾನ ಆಗಲಿಲ್ಲ. ಮಾವಿನ ಎಣ್ಣೆ ಭಾಳ ಜಾಸ್ತಿ ಇತ್ತು, ಹಳಸನ್ನು ಭಾಳ ಕಡಿಮೆ ಇತ್ತು. ಅದಾದ್ಮೇಲೆ ಕೇಳಿದೆ ಡೈರೆಕ್ಟರ್, ಅವ್ರು ಹೇಳಿದರು ಲಾಲ್ಬಾಗಲ್ಲಿ ನಾವು ಮತ್ತೊಂದು ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ, ಅಲ್ಲಿ ಈ ಜಾಕ್ ಫ್ರೂಟು ತುಂಬ ಬರುತ್ತೆ, ಮಾವಿನ ಹಣ್ಣು ಬರುತ್ತೆ, ನೇರಳೆ ಹಣ್ಣು ಬರುತ್ತೆ ಅಂತ ಹೇಳಿ ಅವರು ನಮ್ಮ ಡೈರೆಕ್ಟ್ರು, ಆರ್ಟಿಕಲ್ ಡೈರೆಕ್ಟ್ರು ಹೇಳಿದರು. ಮೊನ್ನೆ ಹೋಗಿದ್ದೆ ನಾನು, ನೀವು ಬಂದಿದ್ದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಳಸಿನ ಹಣ್ಣಿನ ಸ್ಟಾಲ್ಗಳನ್ನು ನಾನೇ ನೋಡಿದೆ ಕಣ್ಣಿಂದ. ಅದರ ಮೇಲೆ ಅವರು ಕೆಲವು ತೋಳೆಗಳನ್ನು ಬಿಡಿಸಿ ಹಣ್ಣನ್ನು 15